ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಯಾರ್ದು ಅಂತಂದರೆ ಕೃತಿಕಾ ಅಕ್ಕ ಅವರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ನಡೀತಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಒಂದು ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಲೈಟಾಗಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಕಸಿನ್ಸ್ ಎಲ್ಲರೂ ಮೀಟ್ ಆಗಿದ್ವಿ, ಚಿಟ್ ಚಾಟ್ ಮಾಡ್ತಾ ಇದ್ವಿ. ನಾನು ಈ ಸೀರೆ ಬಗ್ಗೆ ಹೇಳಲೇಬೇಕು. ನಮ್ಮಮ್ಮ ಡ್ಯಾಡಿ ಇರೋವಾಗ ಒಂದೆರಡು ಸತಿ ಉಟ್ಕೊಂಡಿದ್ದಾರೆ. ಅದಾದಮೇಲೆ ನಾನೇ ಉಟ್ಕೊಳ್ತಾ ಇರೋದು. ಹಾಕೋಕ್ಕೆ ಆಗಲ್ಲ, ಅದು ಮಿನಿ ಫೋನ್ ನೋಡ್ಕೊಂಡೇ ಇರ್ತಾರೆ. ಬಿಂದು ಆಂಟಿ ಸ್ಮೈಲ್ ಎಲ್ಲ ಕ್ಯಾಮ್ರಾ ಪ್ರೆಸ್ ಮಾಡಿ. ಗಂಡು ಬಂದಿದ್ದಾರೆ ಫಂಕ್ಷನ್ಗೆ. ಓ ಇಲ್ಲಿ ಕೀರ್ತನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಗನಿ ಹೋಟೆಲಲ್ಲಿ ಫಂಕ್ಷನ್ ಮಾಡಿಸಿದ್ದು ಆ್ಯಂಡ್ ಡೆಕೋರೇಷನ್ನು ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕೃತಿಕಾ ಅಕ್ಕ ಅವರು ಕೇಕ್ ತರಿಸಿದ್ರು. ಸೊ ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ಮಕ್ಕಳೆಲ್ಲ ಲೈನಾಗಿ ನಿಂತ್ಕೊಂಡಿದ್ರು. ಕೇಕ್ ಎಲ್ಲ ಕಟ್ ಮಾಡಿ ನಾವು ಮನೆಗೆ ಬಂದ್ರಿ. ರಾತ್ರಿ ನಾನು ನನ್ನ ಹಸ್ಬೆಂಡ್ ಆದ್ಯ ಓಲ್ಡ್ ಏರ್ಪೋರ್ಟ್ ರೋಡ್ ಕೆನ್ಫೋರ್ಟ್ ಮಾಲ್ಗೆ ಬಂದಿದ್ವಿ. ಫ್ರೋಝನ್ ಬಾಟಲ್ ಮಿಲ್ಕ್ ಶೇಕ್ ಡೆಸರ್ಟ್ ಎಲ್ಲ ಮಾಡ್ತಾರೆ. ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಅವರು ಇಬ್ಬರೂ ಬೇರೆ ಬೇರೆ ಫ್ಲೇವರ್ ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಪಾರ್ಸಲ್ ಸಹ ತೊಗೊಂಡೋಗಿದ್ದೆ, ಮಮ್ಮಿ ಅಜ್ಜಿ ಇಬ್ಬರೂ ಟೇಸ್ಟ್ ಮಾಡಲಿ ಅಂತ ಹೇಳಿ. ಒನ್ ಡೇ ಆದಮೇಲೆ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀವಿ ನಮ್ಮ ಚೇತನನ ಮದುವೆಗೆ. ಸೊ ನೆಕ್ಸ್ಟ್ ಡೇ ಬಂದು ಹಳದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎರಡೂ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಮೆಹಂದಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಎಲ್ರೂ ಹಳದಿ ಫಂಕ್ಷನ್ ಹಿಂದಿನ ದಿವಸನೇ ಮೆಹಂದಿ ಹಾಕ್ಸ್ಕೊಳ್ಳೋದು. ಸೊ ನಾವು ಹಾಗೆ ಕರೆಸಿದ್ವಿ. ಸೊ ನಾವು ಹಾಕ್ಸ್ಕೊಳ್ತಾ ಇದ್ವಿ. ಫಸ್ಟ್ ನಾನು ಹಾಕ್ಸ್ಕೊಂಡೆ, ಅದಾದಮೇಲೆ ಆದ್ಯ, ಲಾಸ್ಟಲ್ಲಿ ನಮ್ಮ ಮಮ್ಮಿ ಹಾಕ್ಸ್ಕೊಂಡ್ರು. ಆದ್ಯ ತುಂಬ ಚೆನ್ನಾಗಿ ಓವರ್ ನೈಟ್ ಮೆಹಂದಿ ಹಾಗೇ ಇಟ್ಕೊಂಡೇ ಇದ್ಲು. ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ರು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹಳದಿ. ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.